ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಡಿಲೇ ಮಾಡೋದಿಲ್ಲ, ವಿಡಿಯೋ ಬೇಗ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ನಾನು ಶಾಪಲ್ಲಿ ಇರೋದ್ರಿಂದ ಆಲ್ಮೋಸ್ಟಲ್ಲಿ ಇವತ್ತು ಟೈಮೇ ಆಗಲಿಲ್ಲ, ಬಟ್ ಇವಾಗ 5 ಗಂಟೆ ಆಗ್ತಾ ಬಂದಿದೆ. ಸೊ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು 10 ನಿಮಿಷ ಕಾಲು ಗಂಟೆ ಆದರೆ ನನಗೂ ಶಾಪ್ ರಶ್ ಆಗುತ್ತೆ, ವಿಡಿಯೋ ಮಾಡೋಕ್ಕಾಗಲ್ಲ. ಗೃಹಲಕ್ಷ್ಮಿ ಬಗ್ಗೆ ಒಂದು ಅಪ್ಡೇಟ್ ಕೊಡಬೇಕು ಅಂತೇಳಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸುಮಾರಷ್ಟು ಜನರಿಗೆ 23ನೇ ಕಂತು ಬಂದಿಲ್ಲ ಅಂತ ಹೇಳ್ತಿದ್ರೆ ಅದು ಯಾಕೆ ಏನು, ಸೊ ಏನೆಲ್ಲ ಅಪ್ಡೇಟ್ ಇದೆ ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ 23ನೇ ಕಂತು ತುಂಬ ಜನರಿಗೆ ಬಂದಿಲ್ಲ. ಸೊ ನಿನ್ನೇನೂ ನನ್ನ ಕಡೆ ತುಂಬ ಜನ ಮೊಬೈಲ್ ತೊಗೊಂಡು ಬಂದಿದ್ದರು, ನಮ್ಮದು ಸ್ಟೇಟಸ್ ಚೆಕ್ ಮಾಡಿ ಅಂತ ಹೇಳಿಬಿಟ್ಟು. ನಿಮ್ಮ DBTನಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಸೊ ನಿಮ್ಮದು DBT ಅಪ್ಲಿಕೇಶನ್ ಇತ್ತು ಅಂತ ಹೇಳಿದರೆ, ಸೊ ನೀವು DBT ಅಪ್ಲಿಕೇಶನಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿದರೆ ನಿಮ್ಗೆ ಅಲ್ಲೇ ತೋರಿಸುತ್ತೆ. ನೀವು ಆ್ಯಕ್ಟಿವ್ ಇದ್ದರೆ ಇನ್ಆ್ಯಕ್ಟಿವ್ ಇದ್ದೀರಾ ಅಂತ ನಿಮಗೆ ಅಲ್ಲೇ ತೋರಿಸುತ್ತೆ. ಸೊ ಅದು ಯಾವ ರೀತಿ ಅಂತಲೂ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಸೊ ಅದಾದ ನಂತರ ಇನ್ನು ಹೊಸ ಅಪ್ಡೇಟ್ ಏನು ಬಂದಿದೆ ಅಂತ ನೋಡೋದಾದರೆ, ಗೃಹಲಕ್ಷ್ಮಿ 23ನೇ ಕಂತು ಬಿಡುಗಡೆ ಆಗಿದೆ. ಬಟ್ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದರೆ, ಅವರು ಹಾಕಿರೋದು ಏನಂತೇಳಿ ಗುರುವಾರ ಹಾಕಿದ್ದಾರೆ, ಶುಕ್ರವಾರ ಬರಬೇಕಿತ್ತು, ಇನ್ನೇನು ಶನಿವಾರ ಭಾನುವಾರ ಗೌರ್ಮೆಂಟ್ ರಜೆ ಇದೆ. ಮೇ ಬಿ ಅವ್ರು ಎಷ್ಟು ಹಾಕಿದ್ದಾರೆ, ಯಾವ ರೀತಿಯಾಗಿ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಮುಂಚೆ ಫಸ್ಟ್ ಮೊದಲನೇ ಅಂತ, ಎರಡನೇ ಅಂತ, ಮೂರನೇ ಅಂತ ಇರ್ತಾ ಇತ್ತು. ಬಟ್ ಇವಾಗ ಈ ಸಲ ಹಾಗೆ ಹಾಕಿದ್ದಾರೆ, ಯಾವ ಥರ ಹಾಕಿದ್ದಾರೆ ಅನ್ನೋ ಮಾಹಿತಿ ಅಂತೂ ಇಲ್ಲ. ಬಟ್ ಬಿಡುಗಡೆ ಅಂತೂ ಖಂಡಿತವಾಗ್ಲೂ ಅವ್ರು ಬಿಡುಗಡೆ ಮಾಡಿದ್ದಾರೆ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತೇಳಿದ್ರೆ, 24, 25, 26ನೇ ಕಂತಿನ ಹಣನ ನವೆಂಬರ್ 30ನೇ ಇವತ್ತು ಒಳಗೆ ಹಾಕ್ತೀವಿ ಅಂದಿದ್ರು ಅದು ಸಾಧ್ಯವಿಲ್ಲದ ಮಾತು ಅಂತ ನನಗೆ ಅನಿಸುತ್ತೆ. ಮೇ ಬಿ ಅವ್ರು ಇವತ್ತೇನಾದ್ರು ಚೆಕ್ಕಿಗೆ ಸೈನ್ ಮಾಡಿದರೂ ಸಹ ನಮಗೆ ಬರೋದು ಡಿಸೆಂಬರ್ 10 ನಂತರನೇ ಬರುತ್ತೆ. ಸೊ ಆಮೇಲೆ ಅವರು ಒಂದಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ, ಯಾರಿಗೆಲ್ಲ ಹಣ ಬಂದಿಲ್ಲ. ಸೊ ಅವ್ರು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಎಲ್ಲರ ಆಧಾರ್ ಕಾರ್ಡು ರೇಷನ್ ಕಾರ್ಡಿಗೆ ಲಿಂಕ್ ಆಗಿರಬೇಕು, ಮತ್ತು ನಿಮ್ಮದು KYC ಆಗಿರಬೇಕು. ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸನ್ನು ನೋಡ್ಕೊಳ್ಳಿ. ಸಪೋಸ್ ಏನಾದರೂ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಒಮ್ಮೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅಂತೇಳ್ಬಿಟ್ಟು ಒಂದಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ. ಸೊ ಇದು ಒಳ್ಳೆಯದಿದೆ. ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಇನ್ನೊಂದು 2 ದಿನ ಬಂದಿಲ್ಲ ಅಂತ ಹೇಳಿದರೆ, ಸೊ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿ. ಸೊ ನೀವು ಇಲ್ಲಿ DBT ಅಪ್ಲಿಕೇಶನ್ ಓಪನ್ ಮಾಡ್ತೀರಲ್ವ, ಓಪನ್ ಮಾಡಿದಾಗ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ನಿಮಗೆ ಸೆಂಡಿಂಗ್ ಸ್ಟೇಟಸ್ ಆನ್ ಆಧಾರ್ ಅಂತ ಇದೆ ಅಲ್ವಾ, ಸೊ ಇದನ್ನು ಕ್ಲಿಕ್ ಮಾಡಿ. ಇದು ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ನೀವು ಹಾಕಿಬಿಟ್ಟು ಇಲ್ಲಿ ಗೆಟ್ ಸೆಂಡಿಂಗ್ ಡೀಟೇಲ್ಸ್ ಅಂತ ಕೊಡಿ. ಸೊ ನಿಮಗೆ ಇಲ್ಲೇ ತೋರಿಸುತ್ತೆ ನಿಮ್ಮ ಒಂದು ಸ್ಟೇಟಸ್ಸು ಏನಂತ ಹೇಳಿದರೆ ಆಕ್ಟಿವ್ ಇದೆಯಾ ಅಥವಾ ಡಿಆಕ್ಟಿವ್ ಆಗಿದೆಯಾ ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲೇ ತೋರಿಸುತ್ತೆ. ಗೊತ್ತಾಯ್ತಲ್ವ? ಸೊ ಅದಾದ ನಂತರ ನಿಮಗೆ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋ ನಂತರ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ. ಸೊ ಇಲ್ಲೂ ನೋಡ್ತಾ ಇದ್ದೀರಾ. ಸೊ ಇವ್ರಿಗೂ ಅಷ್ಟೇ ಹಣ ಬಂದಿಲ್ಲ, 10ನೇ ತಿಂಗಳು ಬಂದಿರೋದೇ ಲಾಸ್ಟು. ಸೊ ಈ ತಿಂಗಳು ಹಣ ಬಂದಿಲ್ಲ. ತುಂಬ ಜನರಿಗೆ ಹಣ ಬಂದಿಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ಟೇಟಸ್ನ ಬೆಟರ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಸ್ಟೇಟಸ್ ಚೆಕ್ ಮಾಡೋದ್ರಿಂದ ಸೊ ನಿಮ್ಮದು ಆ್ಯಕ್ಟಿವ್ ಇದೆಯಾ ಡಿಆಕ್ಟಿವ್ ಇದೆಯಾ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಕಂಪಲ್ಸರಿಯಾಗಿ ಎಲ್ಲರ ರೇಷನ್ ಕಾರ್ಡು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಗೃಹಲಕ್ಷ್ಮಿದು ಇವಾಗ ಏನಾದರೂ ನಿಮ್ಗೆ ನಿಂತಿತ್ತು ಅಂತ ಹೇಳಿದರೆ, ಯಾರ ಆಧಾರ್ ಕಾರ್ಡ್ 10 ವರ್ಷಕ್ಕಿಂತ ಹಿಂದೆ ನೀವು ರಿನಿವಲ್ ಮಾಡಿಸಿದ್ದೀರಾ, 10 ವರ್ಷ ಆಗಿದೆ ಅಂತೇಳಿದರೆ ಆಧಾರ್ ಕಾರ್ಡನ್ನ ರಿನಿವಲ್ ಮಾಡಿಸ್ಲೇಬೇಕು ಅಂತಲೂ ಹೇಳಿದ್ದಾರೆ. ಆಧಾರ್ ಕಾರ್ಡ್ ರಿನಿವಲ್ ಆಗಿಲ್ಲ ಅಂತ ಹೇಳಿದರೆ ನಿಮ್ಮ ಒಂದು ಏನಂತೇಳಿದ್ರೆ ಗೃಹಲಕ್ಷ್ಮಿ ಹಣನೂ ನಿಂತೋಗುತ್ತೆ, ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಮತ್ತು ಈ ಸಲ ರೇಷನ್ ಕಾರ್ಡ್ ಯಾರೆಲ್ಲ ರೇಷನ್ಗೆ ಹೋಗಿದ್ದಾರಲ್ವ ಆಲ್ರೆಡಿ ಅವರಿಗೆ ಪಟ್ಟಿ ಹೇಳಿ ಕಳಿಸ್ಬಿಟ್ಟಿದ್ದಾರೆ, ಮುಂದಿನ ತಿಂಗಳಿಂದ ನೀವು ಬರಬೇಡಿ, ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಪಟ್ಟಿನಲ್ಲಿ ಬಂದಿದೆ, ನಿಮಗೆ ಮುಂದಿನ ತಿಂಗಳು ರೇಷನ್ ಬರೋದಿಲ್ಲ ಅಂತಲೂ ತುಂಬ ಜನರಿಗೆ ಈ ತಿಂಗಳು ರೇಷನ್ ಕೊಟ್ಟು ಹೇಳಿದ್ದಾರೆ. ನಿಮ್ಮ ಹೆಸರು ಬಂದಿದೆ, ಮುಂದಿನ ತಿಂಗಳಿಂದ ನಿಮಗೆ ಹಣ ಬರೋದಿಲ್ಲ, ನೀವು ಬರಬೇಡ್ರಿ ಅಂತಲೂ ಸಹ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ರೇಷನ್ ಬರ್ತಾ ಇದೆ, ಇದು ಯಾಕೆ ಬರ್ತಾ ಇಲ್ಲ, ಆ ಥರ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ KYC ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಬ್ಯಾಂಕಿಗೆ ನಿಮ್ಮ KYC ಆಗಿದ್ದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಆಧಾರು ಮತ್ತು ಪ್ಯಾನ್ ಎರಡೂ ಲಿಂಕ್ ಆಗಿರಬೇಕು. ಸೊ ಅದು ಈ ಡಿಸೆಂಬರ್ 31 ಆಗಬೇಕು ಅಂತ ಹೇಳಿದ್ದಾರೆ. ಅದು ಆಗಲಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು 50,000 ಮೇಲ್ಪಟ್ಟು ಟ್ರಾನ್ಸಾಕ್ಷನ್ ಮಾಡಲಿಕ್ಕಾಗಲ್ಲ. ಸೊ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಟ್ರಾನ್ಸಾಕ್ಷನನ್ನು ಹೋಲ್ಡ್ ಮಾಡ್ತಾರೆ. ಮತ್ತು ನಿಮ್ಗೆ ಯಾವುದೋ ಒಂದು ಸೌಲಭ್ಯಗಳು ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಆಗಿರ್ಬೋದು, UPI ಪೇಮೆಂಟ್ ಆಗಿರ್ಬೋದು, ಎಲ್ಲದನ್ನು ಬಂದ್ ಮಾಡ್ತೀವಿ ಅನ್ನೋ ಒಂದು ವಿಚಾರನ ಹೇಳಿದ್ದಾರೆ. ಸೊ ಹಾಗಾಗಿ ಆಧಾರು ಮತ್ತು ಪ್ಯಾನ್ ಕಾರ್ಡನ್ನ ಲಿಂಕ್ನ ಮಾಡ್ಕೊಳ್ಳಿ. ಇವೆಲ್ಲ KYCಗಳು ಆಗಿದ್ದಾವೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮದು ಎಷ್ಟೆಷ್ಟು ಅಕೌಂಟ್ ಇದ್ದಾವೋ ಎಲ್ಲ ಅಕೌಂಟಿಗೂ ಆಧಾರ್ ಪ್ಯಾನ್ ಲಿಂಕ್ ಆಗಿರಲೇಬೇಕು, ಅದನ್ನು ಒಮ್ಮೆ ನೀವು ನೋಡ್ಕೊಳ್ಳಿ. ಸೊ ಇನ್ನೊಂದು 2 ಡೇಸ್ ನೀವು ನೋಡಿ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂತೇಳಿದರೆ ನಿಮ್ಮ ಗೃಹಲಕ್ಷ್ಮಿಯ ಸ್ಟೇಟಸನ್ನು ನೀವು ನಿಮ್ಮ DBT ಅಪ್ಲಿಕೇಶನಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಅದರ ಒಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಉಳಿದಿರ್ತಕ್ಕಂಥ ಕಂತಿನ ಹಣ ಅವ್ರು ಇವತ್ತಂತ ಹೇಳಿದ್ದಾರೆ. ಬಟ್ ನೋಡೋಣ, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ದೀವಿ. ಇವತ್ತೇನು ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಚೆಕ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಅಪ್ಡೇಟು ನನಗೆ ಸಿಕ್ಕಿರೋ ಅಂಥದ್ದಿದೆ ಸ್ನೇಹಿತರೆ. 23ನೇ ಕಂತಂದ್ರೆ ಬಿಡುಗಡೆ ಆಗಿದೆ. ನೋಡೋಣ, ಕಾದಿನ ತುಂಬ ಜನರಿಗೆ ಬಂದಿಲ್ಲ, ಒಂದು 20% ಬಂದಿದೆ ಅಷ್ಟೇ, ತುಂಬ ಜನರಿಗೆ ಬಂದಿಲ್ಲ.
ಖಂಡಿತವಾಗ್ಲೂ ಬರುತ್ತೆ. ಸ್ವಲ್ಪ 2-3 ದಿನ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ತೀನಿ. ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.